ಯುದ್ಧಕಾಂಡ ಚಿತ್ರ ಯಶಸ್ವಿಯಾಗಿದೆ. ನಾನು ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸುವೆ. ಇದೊಂದು ಬಹು ನಿರೀಕ್ಷಿತ ಚಿತ್ರ ಆಗಿತ್ತು. ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗಿದೆ. ಹೆಣ್ಣು ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು, ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸಿಕೊಳ್ಳಬೇಕು ಎಂಬುದು ಚಿತ್ರದ ಉದ್ದೇಶವಾಗಿದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು. ಇಂತಹ ಅಮಾನುಷ ಘಟನೆ ನಡೆಯಬಾರದು. ನಿಜಕ್ಕೂ ಇದೊಂದು ದೊಡ್ಡ ದುರಂತ. ಬಾಲಕಿ ಮನೆಗೆ ನಾನು ಹೋಗದೆ ಬಾಲಕಿ ಕುಟುಂಬಕ್ಕೆ ಧೈರ್ಯ ಹೇಳುವೆ. ಗಂಡು ಮಕ್ಕಳು ಯುದ್ಧಕಾಂಡ ನೋಡಿ ಬಹಳ ಕಲಿಯುವುದಿದೆ ಎಂದು ಹುಬ್ಬಳ್ಳಿಯಲ್ಲಿ ನಟ ನಿರ್ದೇಶಕ ಅಜಯ್ ರಾವ್ ಹೇಳಿದ್ದಾರೆ. ಎರಡನೇ ನಿರ್ಮಾಣದ ಸಿನಿಮಾ ಯುದ್ಧಕಾಂಡ ಹೋದ ವಾರ ಬಿಡುಗಡೆ ಆಗಿದ್ದು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಎಲ್ಲ ಕಡೆ ಕೇಳ್ಕೊಂಡಿದ್ದೆ, ಒಂದು ಜವಾಬ್ದಾರಿಯುತವಾದಂಥ ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ಒಂದು ಸರಿಯಾದ ಯಶಸ್ಸು, ಪ್ರಶಂಸೆ ಮತ್ತು ಜನರಿಂದ ಬೆಂಬಲ ಸಿಗಬೇಕು ಅಂತ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ. ಈಗ ಅದರದ್ದು ಧನ್ಯವಾದ ಹೇಳುವಂಥ ಕರ್ತವ್ಯ. ಅದರ ಜೊತೆಗೆ ಈಗ ಇಲ್ಲೇ ಹುಬ್ಳಿನಲ್ಲೇ ಇತ್ತೀಚೆಗೆ ಒಂದು 5 ವರ್ಷದ ಮಗುದ ಮೇಲೆ ಕೂಡ ಒಂದು ಅತ್ಯಾಚಾರ ಪ್ರಕರಣ ನಡೀತು. ಅದೇ ಥರದ್ದು ಆಧಾರದ ಮೇಲೆ ಸಿನಿಮಾ ಮಾಡಿರ್ತಕ್ಕಂಥ ಯುದ್ಧಕಾಂಡ. ಈ ಹೋರಾಟ ನಿರಂತರವಾಗಿ ನಡೀಬೇಕು. ಅಂದರೆ ಇದು ಬರೀ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಇದು ಒಂದು ಹೋರಾಟ ನನ್ನ ಕಡೆಯಿಂದ. ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಕಳಿಗೆ ಅತ್ಯಾಚಾರ ಆದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು, ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು. ಹಾಗಾಗಿ ಯುದ್ಧಕಾಂಡ ಸಿನಿಮಾ ಅದಕ್ಕೊಂದು ದೊಡ್ಡ ಹೋರಾಟ. ರಾಷ್ಟ್ರಪತಿವರೆಗೂ ತೊಗೊಂಡು ಹೋಗ್ತಾ ಇದ್ದೀನಿ. ಕೊನೆಯಲ್ಲೂ ಆ ಸಿನಿಮಾದಲ್ಲಿ ಒಂದು ಪತ್ರ ಇದೆ. ಸೊ ಇಡೀ ಸಿನಿಮಾನೇ ಒಂದು ಮನವಿ ರಾಷ್ಟ್ರಪತಿಗಳಿಗೆ. ಸೊ ಈ ಹೋರಾಟ ನಿರಂತರವಾಗಿ ಸಾಗಬೇಕು. ಸೊ ಹಾಗಾಗಿ ಧನ್ಯವಾದಗಳ ಜೊತೆಗೆ ಆ ಹೋರಾಟವನ್ನು ಮುಂದುವರಿಸೋದಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ಯುದ್ಧಕಾಂಡ ಮೂಲಕ ಮಹಿಳೆಯರಿಗೆ ಅವೇರ್ನೆಸ್ ಮಾಡಬೇಕು, ಹೆಚ್ಚು ಮಹಿಳೆಯರೇ ಈ ಸಿನಿಮಾನ ನೋಡಬೇಕು. ಅಲ್ಲ, ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಅನ್ನೋದಕ್ಕಿಂತ ಗಂಡು ಮಕ್ಕಳಿಗೆ ಅವೇರ್ನೆಸ್ಸು, ನ್ಯಾಯಾಂಗ ವ್ಯವಸ್ಥೆಗೆ ಅವೇರ್ನೆಸ್ಸು, ಇಡೀ ಸಮಾಜದ ವ್ಯವಸ್ಥೆಗೆ ಅವೇರ್ನೆಸ್ಸು. ಹೆಣ್ಮಕ್ಳ ಸುರಕ್ಷತೆಗಾಗಿ ನಾವು ಹೆಣ್ಮಕ್ಳಿಗೆ ವಿಚಾರ ಹೇಳೋದಲ್ಲ, ಹೆಣ್ಮಕ್ಳ ಸುರಕ್ಷತೆಗೆ ನಾವು ಗಂಡು ಮಕ್ಕಳು ಏನು ಮಾಡಬೇಕು ಆ ವಿಚಾರನೂ ಕೂಡ ಬದಲಾವಣೆ ಆಗಬೇಕು. ಹೆಣ್ಮಕ್ಳನ್ನು ನೋಡುವಂಥ ದೃಷ್ಟಿ, ಹೆಣ್ಮಕ್ಳನ್ನು ನೋಡುವಂಥ ಗೌರವ ಅದೆಲ್ಲ ಬದಲಾಗಬೇಕು. ಈ ಹುಬ್ಬಳ್ಳಿ ಬಾಲಕಿ ಪ್ರಕರಣ ಖಂಡಿಸ್ತೀರಿ ಬಗ್ಗೆ ಏನಾದರೂ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಅಥವಾ ಆ ರಿಲೇಟೆಡ್ ಏನಾದರೂ ಪ್ಲ್ಯಾನ್ಗಳು ಹೊಸ ಸಿನಿಮಾ? ಒಂದು ಪರ್ಟಿಕ್ಯುಲರ್ ಮನೆಗೆ ಹೋಗಿ ಸಾಂತ್ವನ ಹೇಳಿದರೆ ಅದು ಸಾಲದು. ಅದು ಬೆಳಕಿಗೆ ಬಂದಿರತಕ್ಕಂಥ ವಿಚಾರ. ಬೆಳಕಿಗೆ ಬರದೇ ಇರತಕ್ಕಂಥದ್ದು ಸಾಕಷ್ಟು ವಿಚಾರಗಳಿದ್ದಾವೆ. ಆ ಎಲ್ಲ ಬೆಳಕಿಗೆ ಬರದೇ ಇರೋ ವಿಚಾರಗಳಿಗಾಗಿ ಹೋರಾಟ ಯುದ್ಧಕಾಂಡ. ಸೊ ಒಂದು ಸಿನಿಮಾ ಅಂದರೆ ಒಂದು ಘಟನೆ ಹೋಗಿ ನಾನು ಸಾಂತ್ವನ ಹೇಳೋದ್ರಿಂದ ಅದು ನಾನು ಪ್ರಚಾರಕ್ಕೆ ಹೋದೆ, ಆ ಥರದ್ದೆಲ್ಲ ಆಗುತ್ತೆ. ಇದು ಸಾರ್ವಜನಿಕ ಎಲ್ಲೆಲ್ಲಿ ಈ ಥರದ್ದು ಅತ್ಯಾಚಾರಗಳು ನಡೀತಾ ಇದೆ ಅದೆಲ್ಲದಕ್ಕೂ ಇದು ಅನ್ವಯ ಆಗುತ್ತೆ. ಈ ಸಿನಿಮಾ ಜೀವನದಲ್ಲಿ ತುಂಬ ಏರಿಳಿತ ಆಗ್ತದೆ ನಿಮ್ಮ ಬದುಕಿನಲ್ಲಿ. ಅದು ವಿಶೇಷವಾಗಿ ಸಿನಿಮಾ ಕ್ಷೇತ್ರದ ಯಾಕೆ ಅದಕ್ಕೆ ಸಿದ್ಧವಾಗಿದ್ದರೆ ಸಿನಿಮಾ ರಂಗಕ್ಕೆ ಬರಬೇಕು. ನಮ್ಮ ಪರ್ಸ್ನಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಸ್ಥೈರ್ಯ ಇದ್ದರೆ ಚಿತ್ರರಂಗಕ್ಕೆ ಬರಬೇಕು. ಆ ಥರದ ಮನೋಭಾವನೆ ಇಟ್ಕೊಂಡಿರೋದಕ್ಕೆ ಇಲ್ಲಿ ಬಂದಿರೋದು. ಕನಸು ಕಾಣಬೇಕಂತಂದರೆ ಎಲ್ಲನೂ ತ್ಯಾಗ ಮಾಡೋಕ್ಕೆ ರೆಡಿ ಆಗಿರ್ಬೇಕು ಸರ್. ಎಕ್ಸ್ಕ್ಯೂಸ್ ಮೀ, ಇವೆಲ್ಲ ಇದಾಗಿ ಏನು ಅನಿಸ್ತದೆ ಚಿತ್ರಗಳು ಈಗ ಯುದ್ಧಕಾಂಡ ನೆಕ್ಸ್ಟ್ ಏನು ಪ್ಲ್ಯಾನ್ಗಳಿದೆ? ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ನನ್ನ ನಿರ್ಮಾಣ ಸಂಸ್ಥೆಯಿಂದ ನಾನು ಏನಾದರೂ ಕೊಡುಗೆ ಕೊಡ್ತೀನಿ ಅಂತಂದರೆ ಅದು ಸಮಾಜಕ್ಕೆ ಏನಾದರೂ ಒಂದು ಸುಧಾರಣೆ ಆಗಿರುತ್ತೆ, ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿರುತ್ತೆ. ನಾವು ಕಲಾವಿದರಾಗಿ ಹಲವಾರು ಪಾತ್ರಗಳು, ಹಲವಾರು ಕಥೆಗಳು ಒಪ್ಕೊಳ್ತೀವಿ. ಅಲ್ಲಿ ಅವ್ರದ್ದೇ ನಿರ್ದೇಶಕರು, ಅವ್ರದ್ದೇ ಆದಂಥ ನಿರ್ಮಾಣ ಸಂಸ್ಥೆದ ನಿರ್ಧಾರಗಳಾಗಿರ್ತವೆ. ಅಲ್ಲಿ ನಾವು ಒಂದು ಪಾತ್ರಧಾರಿ ಆಗಿರ್ತೀವಿ. ಆದರೆ ನನ್ನ ನಿರ್ಮಾಣ ಸಂಸ್ಥೆ ಅಂತ ಬಂದಾಗ ಅದು ಖಂಡಿತವಾಗಿ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಿರುತ್ತೆ. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜ್ಯೋತಿಷ್ಯ ಬಗ್ಗೆ ಭಾಳ ವಿಮುಖರಾಗ್ತೀರಿ. ಎಲ್ಲೋ ಒಂದು ಕಡೆ ನಿಮಗೆ ಯಾಕೆ ಅಷ್ಟು ಬೇಜಾರು? ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ ಅದ್ರ ಬಗ್ಗೆ. ಸರಿಯಾದ ಮಾಹಿತಿ ಅದನ್ನು ಇನ್ನೊಂದು ಸಲ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಯುದ್ಧಕಾಂಡ ಸಿನಿಮಾ ಮಾತ್ರ ಮಾತಾಡೋಣ. ಜ್ಯೋತಿಷ್ಯ, ಪರ್ಸ್ನಲ್ ಲೈಫ್ ಅದೆಲ್ಲ ಸದ್ಯಕ್ಕೆ ಬೇಡ. ಯುದ್ಧಕಾಂಡ ಸಿನಿಮಾ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಸೊ ಜನ ಚಿತ್ರಮಂದಿರಕ್ಕೆ ಬರೋ ಥರ ಆಗಿದೆ. ಅದು ಒಂದು ದೊಡ್ಡ ಗೆಲುವು. ಕನ್ನಡ ಚಿತ್ರರಂಗ ಸಂಭ್ರಮಿಸ್ತಾ ಇದೆ ಇವತ್ತು. ಅದ್ರ ದೊಡ್ಡ ಬಜೆಟ್ 100 ಕೋಟಿ ಹಾಕಿ ಸಿನಿಮಾ ಮಾಡಿದಾಗ ಮಾತ್ರ ಪ್ರೇಕ್ಷಕರು ಬರೋದಲ್ಲದೆ, ಈ ಥರದ ಸಿನಿಮಾಗಳಿಗೂ ವಿಷಯ ಇಟ್ಕೊಂಡಾಗ, ಮಾನವೀಯತೆಯ ಮೌಲ್ಯಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದಾಗಲೂ ಜನ ಬರ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಸಂಭ್ರಮ. ಇದನ್ನು ಸದ್ಯಕ್ಕೆ ಆಚರಿಸೋಣ, ಯುದ್ಧಕಾಂಡ ಗೆಲುವನ್ನು ಆಚರಿಸೋಣ.